ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಫೇಸ್ಬುಕ್ ಪಾಸ್ವರ್ಡ್ನ ಮರ್ತಿರ್ತೀರಾ. ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಯೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಮೈಂಡಿನಲ್ಲಿ ಇಟ್ಕೋಬೇಕಾದ ವಿಷಯ ಏನಂದರೆ, ನಿಮ್ಮ ಫೇಸ್ಬುಕ್ ಕನೆಕ್ಟ್ ಆದ ಮೊಬೈಲ್ ನಂಬರ್ ಇರಬೇಕು. ಇದು ಇದ್ದರೆ ಮಾತ್ರ ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡೋಕೆ ಹೆಲ್ಪ್ ಆಗುತ್ತೆ. ವಿಡಿಯೋ ಶುರು ಮಾಡೋಣ ಬನ್ನಿ. ಫೇಸ್ಬುಕ್ನ ಓಪನ್ ಮಾಡಬೇಕಾಗತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಮೇಲೆ 3 ಡಾಟ್ ತೋರಿಸಿದ್ರೆ ಸೆಟ್ಟಿಂಗ್ ಓಪನ್ ಮಾಡಲಿ. ಇದೇನೈತಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರವೇಶಿ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕೂಡ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ಇರಲಿಲ್ಲ ಈ ಸೆಟ್ಟಿಂಗ್ಸ್ನ ಈ ರೀತಿ ಪಾಸ್ವರ್ಡ್ ಚೇಂಜ್ ಮಾಡೋದು ಇಲ್ಲ ನೋಡೋಣ. ಇಲ್ಲಿ ಮೇಲ್ಗಡೆ ಐತೆ ನೋಡಿ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ಇದನ್ನು ಕ್ಲಿಕ್ ಮಾಡಿ ಹೋಗುತ್ತೆ. ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇಲ್ಲಿ ಕೊಟ್ರಲ್ಲ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಇಲ್ಲಿ ಬಂದು ನೋಡಿ, ಪಾಸ್ವರ್ಡ್ ಚೇಂಜ್ಡ್. ನಿಮ್ದು ಯಾವ ಅಕೌಂಟ್ ಯಾವ್ದು ಅಂತ ತೋರಿಸ್ತತಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅದಕ್ಕೆ ಅದು ಕರೆಕ್ಟ್ ಪಾಸ್ವರ್ಡ, ನ್ಯೂ ಪಾಸ್ವರ್ಡ. ನಮ್ಗೆ ಪಾಸ್ವರ್ಡ್ ನೆನಪಿಲ್ಲಲ್ಲ, ಸ್ವಲ್ಪ ಫಾರ್ವರ್ಡ್ ಪಾಸ್ವರ್ಡ್ ಹೊಡೆಯೋಣ. ಸದ್ಯ ನಿಮ್ಮ ವಾಟ್ಸಪ್ಪಿಗೆ ಅಲ್ಲಿ ನಿಮಗೆ SMS ಅಲ್ಲಿ OTP ಅಲ್ಲಿ ಕೋಡ್ ಕಳಿಸ್ಲಿಕ್ಕೆ ಹೇಳ್ತೈತಿ. ನಿಮ್ದು ಯಾವುದು ಆ್ಯಕ್ಟಿವ್ ಇರ್ತೈತಿ ಅದನ್ನು ಕಳಿಸ್ಕೋಬೇಕಾಗತ್ತೆ. ಇಲ್ಲಿ ವಾಟ್ಸಪ್ಪಿಗೆ ಕೋಡ್ ಕಳಿಸ್ತೀನಿ. ಈ ಎಲ್ಲ ಆಪ್ಷನ್ಸ್ದಾಗ ಯಾವ್ದಾರು ಒಂದು ಕಳಿಸಿದ್ರೆ ಸಾಕು, ಕೋಡ್. ಆ ಕೋಡ್ಲಿಂದ ಲಾಗಿನ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೋಡಿ ಕೋಡ. ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಈ ಕೋಡ್ ಹಾಕಿದ್ರೆ ಸಾಕು, ಪಾಸ್ವರ್ಡ್ ಚೇಂಜ್ ಮಾಡೋದು ಈಸಿ ಆಗುತ್ತೆ. ಮೊಬೈಲ್ ನಂಬರ್ ಇದ್ದರೆ ಸಾಕು, ಪಾಸ್ವರ್ಡ್ ಚೇಂಜ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಹೊಸ ಪಾಸ್ವರ್ಡ್ನ ಇಡಬೇಕಾಗತ್ತೆ. ಮೊದಲಿನಕಿನ ಡಿಫ್ರೆಂಟಾಗಿ ಪಾಸ್ವರ್ಡ್ನ ನೆನಪಿಟ್ಕೊಳ್ಳೋ ಪಾಸ್ವರ್ಡ್ನ ಹಾಕ್ರಿ. ಇಟ್ಕಿರಿ ನೆಕ್ಸ್ಟ್ ಹೊಡೆದ್ರೆ ಸಾಕು, ಪಾಸ್ವರ್ಡ್ ಚೇಂಜ್ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಬರ್ತೀನಿ.